ವೀಕ್ಷಕರೇ, ನಾವು ಈ ಸೀಸನ್ ಅಲ್ಲಿ ಹೆಚ್ಚಾಗಿ ಕಚೋರಿ ಹಾಗೆ ಸಮೋಸ ಈ ತರದೆಲ್ಲ ಟೇಸ್ಟ್ ಮಾಡಿರ್ತೀವಿ. ಹಾಗೇನೆ ಸೋರೆಕಾಯಿಂದ ಮಾಡುವಂತ ಸ್ವೀಟ್ಸ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇದನ್ನು ಕೂಡ ನಾವು ಟೇಸ್ಟ್ ಮಾಡಿರ್ತೀವಿ. ಆದ್ರೆ ಯಾವತ್ತಾದ್ರೂ ನೀವು ಸೋರೆಕಾಯಿ ಕಚೋರಿನ ಟೇಸ್ಟ್ ಮಾಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಅಮ್ಮ ನಮ್ಮೆಲ್ಲರಿಗೂ ಈ ಸ್ಪೆಷಲ್ ಅಡುಗೆ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅಮ್ಮನ ಕೈ ರುಚಿ ಅಂದಮೇಲೆ ಸ್ಪೆಷಲ್ ಆಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಅಮ್ಮ ಈಗ ನಮ್ಮೆಲ್ಲರಿಗೂ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ ಸೋರೆಕಾಯಿ ಕಚೋರಿನ. ಬನ್ನಿ ಹಾಗಾದ್ರೆ ಈ ಅಡುಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೈದಾ ಹಿಟ್ಟು, ಸೋರೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಎಣ್ಣೆ, ಗರಂ ಮಸಾಲ, ಅರಿಶಿನ, ಮೆಣಸಿನಕಾಯಿ, ಕಡಲೆ ಹಿಟ್ಟು, ಪುದೀನ, ದ್ರಾಕ್ಷಿ, ಸೋಂಪು, ಉಪ್ಪು. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಶೈಲಜಾ ಜೋಶಿ. ಇವತ್ತು ನಾನು ನಿಮಗೆ ಕಚೋರಿ ಮಾಡೋದನ್ನು ತೋರಿಸ್ತೀನಿ. ಕಚೋರಿ ನಮಗೆ ಗೊತ್ತಿದೆ ಅಂತೀರಾ? ಗೊತ್ತಿರೋದನ್ನು ಬಿಟ್ಟು ಬೇರೆದನ್ನು ತೋರಿಸೋದೇ ನಮ್ಮ ಒಗ್ಗರಣೆ ಡಬ್ಬಿ. ಈಗ ನಾವು ಮಾಮೂಲಿಯಾಗಿ ಕಚೋರಿಗೆ ಹೆಸರುಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಬಳಸ್ತೀವಲ್ವ, ಅದನ್ನ ನೆನೆಸಿ ರುಬ್ಬಿ ಮಸಾಲೆ ಮಾಡ್ಕೊಳ್ತೀವಿ. ಇವತ್ತು ನಾನು ನಿಮಗೆ ಸೋರೆಕಾಯಿಯಿಂದ ಕಚೋರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಹೂರಣ ಮಾಡ್ಕೊಂಡ್ಬಿಡೋಣ. ಗ್ಯಾಸ್ ಆನ್ ಮಾಡ್ತೀನಿ. ಹಾಗೆಯೇ ಈ ಕಡೆಗೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಆರೋಗ್ಯಕರ ಎಣ್ಣೆ ಇತ್ತು ಅಂದರೆ ಬಳಸೋವಾಗ ಅಷ್ಟೊಂದು ಭಯ ಪಡೋದು ಬೇಕು ಅಲ್ವಾ? ಅದರಲ್ಲೂ ಈ ಸನ್ಫ್ಲವರ್ ಆಯಿಲು ತುಂಬಾ ಚೆನ್ನಾಗಿದೆ. ಇದಕ್ಕೆ ಮಾಮೂಲಿಯಾಗಿ ಹಾಕೋ ಥರ ಸಾಸಿವೆ ಹಾಕ್ತಾ ಇಲ್ಲ, ಸೋಂಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂಚೂರು ಪುದೀನ, ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ, ಬರೀ ಬೇಳೆಗಳನ್ನು ಉಪಯೋಗಿಸಿ ಮಾಡೋವಂಥ ಕಚೋರಿಗಿಂತ ತರಕಾರಿ ಉಪಯೋಗಿಸಿ ಮಾಡಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ಅಂತಲೂ ಅನ್ನಿಸ್ತು. ಅದರಲ್ಲೂ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ? ಮತ್ತು ಅದು ತುಂಬ ನೀರು ಬಿಟ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ ಮಾಡೋಕ್ಕೆ. ಅದಕ್ಕೆ ಸೋರೆಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಟಿದ್ದೀನಿ, ಹಾಕ್ತೀನಿ. ಅರಿಶಿನ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಸ್ವಲ್ಪ, ಹಾಗೆಯೇ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಸ್ಪೆಷಲ್ ಟೇಸ್ಟ್ಗೋಸ್ಕರ. ಜೊತೆಗೆ ಉಪ್ಪನ್ನು ಈಗಲೇ ಹಾಕ್ಬಿಡ್ತೀನಿ. ಅಂದರೆ ಅದು ಉಪ್ಪು ನೀರು ಬಿಟ್ಕೊಳ್ಳುತ್ತಲ್ಲ, ಮತ್ತೆ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿದಾಗ ಅದು ನೀರನ್ನ ಹಿಂಬಿಡುತ್ತೆ.
ಈಗ ಸೋರೆಕಾಯಿ ಬೆಂದಿದೆ. ಇದು ಹೊಂದ್ಗೂಡ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನೋಡಿ, ಕಡಲೆ ಹಿಟ್ಟು ಹಾಕಿದ ತಕ್ಷಣ ಅದರಲ್ಲಿರೋ ನೀರಿನ ಅಂಶ ಹೀರ್ಕೊಳ್ತು ಮತ್ತೆ ತರಕಾರಿ ಜೊತೆಗೆ ಹೊಂದ್ಕೊಡ್ಕೊಳ್ತು. ಪಲ್ಯ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ಎಣ್ಣೆಲಾಗ ಒಡ್ಕೊಳ್ಳಲ್ಲ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಒಂಚೂರು ತುಪ್ಪ ಹಾಕಿ ಕಲಸಿದ್ದೀನಿ. ಗಟ್ಟಿನೇ ಇದೆ. ಇದನ್ನ ತುಂಬಾ ತೆಳುವಾಗಿ ಲಟ್ಟಿಸಬಾರ್ದು. ಹಾಗಾಗಿ ಇದಕ್ಕೆ ನಾನು ಯಾವುದೇ ಹಿಟ್ಟನ್ನ ಬಳಸ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಕೈಯಿಂದ ಲಟ್ಟಿಸ್ಬಿಟ್ರೆ ಸರಿ ಹೋಗುತ್ತೆ. ಎಜ್ಜು ಸ್ವಲ್ಪ ತೆಳುವಾಗಬೇಕು, ಮಧ್ಯ ದಪ್ಪ ಇರಬೇಕು. ಹೀಗೆ ಮಧ್ಯಕ್ಕೆ ಪಲ್ಯ ಇಟ್ಟು ಮಾಮೂಲಿಯಾಗಿ ನಾವು ಒಬ್ಬಟ್ಟಿಗೆಲ್ಲ ಇದು ಮಾಡ್ಕೋತೀವಲ್ಲ ಹಾಗೆ ಮಾಡಿಸ್ಕೊಂಡ್ಬಿಡಿ. ಹಾಗೆ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಬೇಕು. ಯಾಕೆಂದರೆ ಮೇಲ್ಗಡೆದು ಸ್ವಲ್ಪ ದಪ್ಪ ತೊಗೊಂಡಿರ್ತೀವಲ್ವ, ಅದು ಪೂರ್ತಿ ಮೇಲ್ಗಡೆ ಬೇಯಬೇಕು ಅಂದರೆ ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಿಸು, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸೋರೆಕಾಯಿ ಕರಿ ಎಷ್ಟು ಬೇಗ ರೆಡಿ ಆಗಿಬಿಡ್ತು ಅಂತ. ಸೋರೆಕಾಯಿ ಕಚೋರಿ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಎಣ್ಣೆ, ಸೋಂಪು, ಈರುಳ್ಳಿ, ಪುದೀನ, ಹಸಿಮೆಣಸಿನಕಾಯಿ, ಸಿಪ್ಪೆ ತೆಗೆದು ತುರಿದ ಸೋರೆಕಾಯಿ, ಅರಿಶಿನ, ಗರಂ ಮಸಾಲ, ದ್ರಾಕ್ಷಿ, ಉಪ್ಪು, ಕಡಲೆ ಹಿಟ್ಟು, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯವನ್ನು ರೆಡಿ ಮಾಡಿಕೊಳ್ಳಿ. ಮೈದಾ ಹಿಟ್ಟಿನ ಕಣವನ್ನು ಲಟ್ಟಿಸಿಕೊಂಡು ಮಧ್ಯ ಹೂರಣವನ್ನು ಇಟ್ಟು ಮತ್ತೆ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯಾದ ಸೋರೆಕಾಯಿ ಕಚೋರಿಯನ್ನು ಸವಿಯಲಿ.